ಹೇಮರೆಡ್ಡಿ ಮಲ್ಲಮ್ಮನ ಜೀವನ ಚರಿತ್ರೆ. ಮಲ್ಲಮ್ಮ ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯ ರಾಮಪುರ ಎಂಬ ಗ್ರಾಮದಲ್ಲಿ ಜನಿಸಿದರು. ಇವರ ತಂದೆ ಮುನಿರೆಡ್ಡಿ ಮತ್ತು ತಾಯಿ ಅಚ್ಚಮ್ಮ. ಮಲ್ಲಮ್ಮ ಬಾಲ್ಯದಿಂದಲೇ ಅತ್ಯಂತ ದೈವಭಕ್ತಿ ಮತ್ತು ಸೌಮ್ಯ ಸ್ವಭಾವದವರಾಗಿದ್ದರು. ಮಲ್ಲಮ್ಮನ ವಿವಾಹವು ಸಿದ್ದಾಪುರದ ಶ್ರೀಮಂತ ಜಮೀನ್ದಾರರಾದ ಹೇಮರೆಡ್ಡಿಯವರ ಪುತ್ರ ಭರಮರೆಡ್ಡಿಯವರೊಂದಿಗೆ ನಡೆಯಿತು. ಹೇಮರೆಡ್ಡಿಯವರ ಕುಟುಂಬವು ದೊಡ್ಡದಾಗಿದ್ದು, ಮಲ್ಲಮ್ಮ ಅಲ್ಲಿ ಸೊಸೆಯಾಗಿ ಹೋದ ನಂತರ ಅನೇಕ ಕಷ್ಟಗಳನ್ನು ಎದುರಿಸಬೇಕಾಯಿತು. ಮಲ್ಲಮ್ಮನಿಗೆ ಶಿವನ ಮೇಲೆ ಅಪಾರ ಭಕ್ತಿ ಇತ್ತು. ಇದರಿಂದ ಅಸೂಯೆಗೊಂಡ ಅವರ ಅತ್ತೆ ಮತ್ತು ನಾದಿನಿಯರು ಮಲ್ಲಮ್ಮನಿಗೆ ಅತೀವವಾದ ತೊಂದರೆಗಳನ್ನು ನೀಡುತ್ತಿದ್ದರು. ಎಷ್ಟೇ ಕಷ್ಟಗಳು ಬಂದರೂ ಮಲ್ಲಮ್ಮ ತನ್ನ ಭಕ್ತಿಯನ್ನು ಕೈಬಿಡಲಿಲ್ಲ. ಶ್ರೀಶೈಲ ಮಲ್ಲಿಕಾರ್ಜುನನೇ ಇವರ ಆರಾಧ್ಯ ದೇವ. ಪುರಾಣಗಳ ಪ್ರಕಾರ ಮಲ್ಲಮ್ಮನ ಭಕ್ತಿಗೆ ಮೆಚ್ಚಿ ಮಲ್ಲಿಕಾರ್ಜುನ ಸ್ವಾಮಿಯು ಮಲ್ಲಮ್ಮನಿಗೆ ದರ್ಶನ ನೀಡಿದ್ದನೆಂದು ಹೇಳಲಾಗುತ್ತದೆ. ಕಾಡಿನಲ್ಲಿ ಹಸುಗಳನ್ನು ಮೇಯಿಸುವಾಗ ಮಲ್ಲಮ್ಮನಿಗೆ ಮಲ್ಲಿಕಾರ್ಜುನ ಸ್ವಾಮಿ ಸಾಕ್ಷಾತ್ಕಾರವಾದ ಸ್ಥಳ ಇಂದು ಶ್ರೀಶೈಲದಲ್ಲಿ ಪ್ರಸಿದ್ಧವಾಗಿದೆ. ಮಲ್ಲಮ್ಮ ಕೇವಲ ಭಕ್ತೆಯಲ್ಲದೆ ಮಹಿಳಾ ಕುಲಕ್ಕೆ ಆದರ್ಶಪ್ರಾಯರಾಗಿದ್ದಾರೆ. ತಾಳ್ಮೆ, ಸೌಜನ್ಯ ಮತ್ತು ಅಚಲವಾದ ಭಕ್ತಿಯ ಮೂಲಕ ಯಾವುದೇ ಕಠಿಣ ಪರಿಸ್ಥಿತಿಯನ್ನು ಎದುರಿಸಬಹುದು ಎಂಬುದನ್ನು ಅವರು ತೋರಿಸಿಕೊಟ್ಟರು. ಇಂದಿಗೂ ಇವರು ರೆಡ್ಡಿ ಸಮುದಾಯದ ಆರಾಧ್ಯ ದೈವವಾಗಿದ್ದು, ಸರ್ವಧರ್ಮದವರಿಗೂ ಸ್ಫೂರ್ತಿಯಾಗಿದ್ದಾರೆ. ಶ್ರೀಶೈಲದಲ್ಲಿ ಅಂದರೆ ಆಂಧ್ರ ಪ್ರದೇಶ ಮಲ್ಲಮ್ಮನ ದೇವಸ್ಥಾನ ಮತ್ತು ಅವರು ತಪಸ್ಸು ಮಾಡಿದ ಸ್ಥಳವಿದೆ. ಕರ್ನಾಟಕದ ಬೆಳಗಾವಿ ಅನೇಕ ಕಡೆಗಳಲ್ಲಿ ಮಲ್ಲಮ್ಮನ ದೇವಸ್ಥಾನಗಳಿದ್ದು, ಪ್ರತಿ ವರ್ಷ ಅವರ ಜಯಂತಿಯನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಕಾಯಕವೇ ಕೈಲಾಸ ಎಂಬ ತತ್ವದೊಂದಿಗೆ ಸಂಸಾರದಲ್ಲಿದ್ದುಕೊಂಡೇ ಮುಕ್ತಿಯನ್ನು ಪಡೆಯಬಹುದು ಎಂಬುದಕ್ಕೆ ಹೇಮರೆಡ್ಡಿ ಮಲ್ಲಮ್ಮ ಜ್ವಲಂತ ಉದಾಹರಣೆ.